ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೇನೆ. ನಾವು ಆರಾಮಿದ್ದೀವಿ ನೋಡ್ರಿ. ಸೊ ನಾವು ಇವತ್ತಿಂದ ಬ್ಲಾಗ್ ನೀವು ತಮ್ಮಲ್ಲಿ ನೋಡ್ರೆ ಗೊತ್ತಾಗಿರಬೇಕು. ಸೊ ನಾವು ಇವತ್ತು ಚಿನ್ನಿ ಅನ್ನಾಗ ಸ್ನ್ಯಾಕ್ಸ್ ಮಾಡತ್ತೀವಿ ಮತ್ತು ಮನೆಯವ್ರಿಗೆ ಆಯ್ತು ಎಲ್ಲರಿಗೆ ಆಯ್ತು ಅಂತ ಹೇಳಿ. ಚಿನ್ನ ಹಾಯ್ ಮಾಡು. ಹಾಯ್ ಹಾಯ್. ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಕೊಡು. ಸೊ ಇವತ್ತು ನಾವು ಶೇಂಗಾದಿಂದನೇ ಸ್ನ್ಯಾಕ್ಸ್ ಮಾಡೋದು ಹೆಂಗೆ ಅಂತೇಳಿ ನಾವು ಮಾಡೀವಿ. ಸೊ ಅದನ್ನು ನಿಮ್ಗೆ ತೋರ್ಸಾತೀವಿ ಯಾವ ರೀತಿ ಮಾಡೀವಿ ಅಂತೇಳಿ ಹೇಳ್ರಿ. ಇವತ್ತಿನ ವಿಡಿಯೋದಾಗ ಇದೇ ಇರ್ತೈತಿ. ಸ್ವಲ್ಪ ಚಿನ್ನಿ ಜೋಡಿ ಸ್ವಲ್ಪ ಮಾತುಕತೆ ಇರ್ತೈತಿ. ಚೆನ್ನಾದ ಹಾಯ್ ಹಾಯ್. ಪಪ್ಪಿ ಕೊಡು, ಪಪ್ಪಿ. ಸೊ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಹಾಗಾದರೆ ಯಾಕೆ ತಡ ಮಾಡೋದು? ಸೊ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನೋಡ್ರಿ ಫ್ರೆಂಡ್ಸ ಮೊದಲಿಗೆ ಶೇಂಗಾ ಖಾರ ಹಚ್ಚಕ್ಕೆ ಅಥವಾ ಸ್ನ್ಯಾಕ್ಸ್ ಮಾಡೋಕೆ ಶೇಂಗಾ ಸ್ನ್ಯಾಕ್ಸ್ ಮಾಡೋಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿನಿ. ಅಂದ್ರೆ ತಾಟರ ಒಂದು ಅಗಲವಾದ ಪಾತ್ರೆ ತೊಗೋರಿ. ಅದಕ್ಕೆ ನಾನು ಒಂದು 2-3 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಳಕತ್ತೀನಿ ನೋಡ್ರಿ. ನೀವು ನೋಡಾಕತ್ತೀರಿ ಈಗ. ಅದಾದ ನಂತರ ನಾನು 1.5 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡೀನಿ. ಅಕ್ಕಿ ಹಿಟ್ಟು ನೀವು ಬೇಕಾದ್ರೆ ಹಾಕೋಬೋದು ಅಥವಾ ಬ್ಯಾಡ್ ಅಂದ್ರೆ ಸ್ಕಿಪ್ನು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ಅದಾದಮೇಲೆ ನಾನು ಸ್ವಲ್ಪ ಮಸಾಲೆ ಹಾಕೊಳಕತ್ತೀನಿ ರೀ. ಈಗ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅದಾದ ನಂತರ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ತೊಗೊಂಡೀನಿ ರೀ. ಸೊ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಡಾರ್ಕಾಗಿ ಚೆನ್ನಾಗಿ ಕಾಣಿಸ್ತೈತಿ. ಸೊ ಹಾಗಾಗಿ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡೀನಿ. ಈಗ ತೊಗೊಂಡಿರ್ತಕ್ಕಂಥ ಶೇಂಗಾನ ಅದ್ರೊಳಗೆ ಹಾಕೋತೀನಿ ನೋಡ್ರಿ. ನೀವು ಇದ್ರ ಬದಲಿ ಹಸಿ ಶೇಂಗಾ ಸಿಗ್ತಾವಲ್ರಿ, ಸೊ ಅವನು ಕೂಡ ಹಾಕೋಬೋದು. ಎರಡು ಸೊ ನಾನೀಗ ಅವನಷ್ಟು ಹಾಕ್ಕೊಂಡೇನಲ್ರಿ. ಸೊ ಹಾಕಿ ಸ್ವಲ್ಪ ಕಲಿಸ್ಕೊಂಡು ಈಗ ನೀಟಾಗಿ ನೀರು ಹಾಕಿ ಸಾವಕಾಶನ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಸೊ ಎಲ್ಲನೂ ಕೂಡ್ಕೋಬೇಕಲ್ರಿ. ಸೊ ಹಾಗಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ನೀವು ಸ್ಪೂನಿನ ಸಹಾಯದಿಂದನೂ ಮಾಡ್ಕೋಬೋದು ಅಥವಾ ನೀವು ಕೈಲೇ ಮಾಡ್ಕೊಂಡ್ರೆ ಭಾಳ ಬೆಸ್ಟ್. ಯಾಕಂದ್ರೆ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಹಾಕವ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಎಲ್ಲ ಕಡೆನೂ ಹಾಕೊಳತ್ತೀನಿ ನೋಡ್ರಿ. ಈ ರೀತಿಯಾಗಿ ಎಲ್ಲನೂ ನೀವು ಅವಕ್ಕೆ ಕೂಡ್ಬೇಕ್ರಿ ಅವ. ಸೊ ಅಲ್ಲಿವರೆಗೂ ನೀವು ನೀಟಾಗಿ ಅವತ್ರನ್ನ ಈ ರೀತಿ ಮಾಡ್ಕೋಬೇಕ್ರಿ. ಕೈಯಿಂದ ಮಾಡ್ಕೋದು ಭಾಳ ಬೆಸ್ಟ್ ಆಕೈತಿ ಮತ್ತು ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಹಾಕವ್ರಿ. ಸೊ ಸಂಜೆ ಟೈಮ್ದಾಗ ಈ ರೀತಿಯಾಗಿ ದಿಢೀರಾಗಿ ಮಾಡುವಂಥ ಸ್ನ್ಯಾಕ್ಸ್ ನೋಡ್ರಿ ಇವ. ಸೊ ಇಷ್ಟ ಆದ್ರೆ ನೀವು ಇದೇ ರೀತಿಯಾಗಿ ಮಾಡಿ ನೋಡಿರಿ. ಯಾವ ರೀತಿಯಾಗಿ ಬಂದಿದ್ದು ನಿಮ್ಮನು ಅಂತೇಳಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಅಥವಾ ನೀವು ಮಾಡಿದ್ರೂ ಈಗಾಗೆ ಹೇಳ್ರಿ ಯಾವ ರೀತಿ ಮಾಡಿರಂಥೇಳಿ. ಸೊ ನಾನಿದ ಫಸ್ಟ್ ಟೈಮ್ ಮಾಡೋದು ನೋಡಿರಿ. ನಾನು ಈ ರೀತಿಯಾಗಿ ಅವನ್ನ ಕಲಿಸ್ಕೊಳಕತ್ತೀನಿ. ಅದಾದ್ಮೇಲೆ ನೋಡ್ರಿ ನಾನು ಒಂದು 5-10 ನಿಮಿಷ ಇದನ್ನು ಹೀರ್ಕೊಳಕ್ಕೆ ಬಿಡ್ತೀನಿ ರೀ. ಯಾಕಂದ್ರೆ ಅದು ಸ್ವಲ್ಪ ಡ್ರೈ ಆಗುತ್ತಾನ ನೋಡ್ರಿ. ಈ ರೀತಿಯಾಗಿ ಡ್ರೈ ಆಗುತ್ತಾನ ಸ್ವಲ್ಪ ಬಿಡ್ತೀನಿ ರೀ. ಅದಾದ ನಂತರ ನಾನು ಆಲ್ರೆಡಿ ಈಗ ಒಂದು ಬಾಣಲಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟೇನಿ. ಸೊ ನಾನೀಗ ಅವ್ರನ್ನ ಕೈಗಳ ಸಹಾಯದಿಂದನೂ ಈ ರೀತಿಯಾಗಿ ಬಿಡ್ತೀನಿ ನೋಡ್ರಿ. ನೀವು ಕೈ ಯೂಸ್ ಮಾಡಲ್ಲತ್ತಂದ್ರೆ ಸ್ಪೂನಿಂದನೂ ಹಾಕೋಬೋದು ರೀ. ನಾನು ಈ ರೀತಿಯಾಗಿ ಲೋ ಫ್ಲೇಮ್ನಾಗ ಗ್ಯಾಸ್ ಇಟ್ಕೊಂಡು ಈ ರೀತಿಯಾಗಿ ಬಿಡಾತೇನೆ ನೋಡ್ರಿ ಎಣ್ಣೆ ಒಳಗೆ. ಹೈ ಫ್ಲೇಮ್ನಾಗ ಇಟ್ರಿ ಅಂದ್ರೆ ಜಲ್ದಿ ಹೊತ್ತಿ ಬಿಡ್ತಾವ್ರಿ ಇವ. ಸೊ ಯಾಕಂದ್ರೆ ಸ್ವಲ್ಪನ ಶೇಂಗಾದ ಇದು ಇರ್ತೈತಲ್ರಿ. ಸೊ ಹಾಗಾಗಿ ಜಲ್ದಿ ಹೊತ್ತತ್ತವ. ಸೊ ನೀಟಾಗಿ ಇಟ್ಟ ಲೋ ಫ್ಲೇಮ್ನಾಗ ಇವ್ರನ್ನ ಕರ್ಕೋಬೇಕ್ರಿ ನೋಡ್ರಿ. ನಾನೀಗ ಈ ರೀತಿಯಾಗಿ ಹಾಕತ್ತೇನೆ. ನೀವು ಸ್ಪೂನ್ನಿಂದನೂ ಹಾಕೋಬೋದು. ಸೊ ಇವ ಸಂಜೆ ಟೈಮ್ದಾಗ ಮನ್ಯಾಗ ದಿಢೀರಾಗಿ ಮಾಡೋಕೆ ಭಾಳ ಬೆಸ್ಟ್ ಸ್ನ್ಯಾಕ್ಸ್ ನೋಡ್ರಿ. ಹಸಿ ಶೇಂಗಾ ತಿನ್ಲಾರ್ದವರು ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋಬೋದು. ಅಂದರೆ ಯಾಕಂದ್ರೆ ಅವ ಎಣ್ಣೆ ಒಳಗೂ ಫ್ರೈ ಆಗಿರ್ತಾವೆ, ಬಾಯಾಗೂ ರುಚಿ ಹತ್ತಿರ್ತಾವೆ. ಸೊ ನೋಡಿರಿ ಈ ರೀತಿಯಾಗಿ ನಾನು ಮಾಡತ್ತೇನೆ ನೋಡ್ರಿ. ಈ ರೀತಿಯಾಗಿ ಇವ ನೀಟಾಗಿ ಗೋಲ್ಡನ್ ಕಲರ್ ಬರ್ತಾವೆ ರೀ. ಸೊ ಕ್ರಿಸ್ಪಿಯಾಗಿ ಬರ್ತಾವೆ. ಸೊ ಅಲ್ಲಿವರೆಗೂ ನೀವು ನೀಟಾಗಿ ಇದ್ರನ್ನ ನೀಟಾಗಿ ಕರ್ಕೋಬೇಕ್ರಿ ನೋಡಿರಿ. ಯಾವ ರೀತಿಯಾಗಿ ಕಲರ ಬರತ್ತಾವ ನೋಡ್ರಿ ಅವ.
ಸೊ ಈಗ ನೀಟಾಗಿ ಕರೆದು ಎಣ್ಣೆ ಒಳಗೆ ಫ್ರೈ ಆಗಿ ಗೋಲ್ಡನ್ ಕಲರ್ ಬಣ್ಣ ಬಂದವ. ಸೊ ಹಾಗಾಗಿ ನಾನು ಈಗ ಇವನ್ನ ತಗೊಳತ್ತೇನೆ ನೋಡಿರಿ. ಗರಿ ಗರಿ ಅನ್ನಿಸ್ತಾವ. ಸೊ ಹಾಗಾಗಿ ನೀವು ಆ ಟೈಮ್ ನೋಡಿ ತಗೋಬೋದು. ಈ ರೀತಿಯಾಗಿ ಬಂದವ, ನಾನು ತೆಗೆದೇನೆ ರೀ. ಇನ್ನೂ ಸ್ವಲ್ಪ ಅದಾವಲ್ರಿ. ಸೊ ಹಾಗಾಗಿ ಅವನು ಕೂಡ ನಾನು ಇದ್ರೊಳಗೆ ಹಾಕತ್ತೇನೆ ನೋಡಿರಿ. ನೀವು ಸಂಜೆ ಟೈಮ್ದಾಗ ಇನ್ಸ್ಟಂಟಾಗಿ ಮನ್ಯಾಗ ಮಾಡಿಕೊಡ್ಬೇಕಂದ್ರೆ ಈ ಸ್ನ್ಯಾಕ್ಸ ಮಾಡಿರಿ. ಇವು ದೊಡ್ಡವ್ರಿಗೂ ಇಷ್ಟ ಆಕ್ಕವ, ಮಕ್ಳಿಗೂ ಇಷ್ಟ ಆಕ್ಕವ. ಅದೇ ರೀತಿಯಾಗಿ ನೀವು ಎಲ್ಲಿ ಬೇಕಾದರೂ ಇವತ್ತನ್ನ ಕ್ಯಾರಿನೂ ಮಾಡ್ಬೋದು, ಇಟ್ಕೊಂಡು 2-3 ದಿನದವರೆಗೂ ತಿನ್ಬೋದು. ಸೊ ಹಾಗಾಗಿ ಬೆಸ್ಟ್ ಸ್ನ್ಯಾಕ್ಸ್ ಅಂತೇಳಿ ಹೇಳ್ಬೋದು. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಅವನು ಕೂಡ ನಾನು ನೀಟಾಗಿ ಎಣ್ಣೆ ಒಳಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ. ಇದಾದ ನಂತರ ನಾನು ಇವನ್ನ ನೀಟಾಗಿ ಕರ್ಕೊಂಡು ತಗೊಳಕತ್ತೀನಿ ನೋಡಿರಿ. ಫೈನಲ್ಲಾಗಿ ಎಲ್ಲನೂ ಕಂಪ್ಲೀಟ್ ಆದವು ರೀ. ಸೊ ನಾನೀಗ ಕಲಸಿರ್ತಕ್ಕಂಥ ಹಿಟ್ಟಿನೊಳಗೆ ಶೇಂಗಾ ಎಷ್ಟು ಕಲಸಿನಲ್ರಿ ಅವಷ್ಟು ಕಂಪ್ಲೀಟ್ ಆಗ್ಯಾವ. ಸೊ ಈಗ ಇದು ಫೈನಲ್ಲ ಈ ರೀತಿಯಾಗಿ ನಾನು ಬಿಟ್ಕೊಂಡೇನಿ ರೀ ಈಗ ಎಣ್ಣೆ ಒಳಗೆ. ಸೊ ಈಗ ಇವನ್ನ ನೀಟಾಗಿ ಕರ್ಕೊಂಡು ತಗೊಳ್ತೇನೆ ನೋಡಿರಿ. ಸೊ ಫೈನಲ್ ನೋಡ್ರಿ ನಮ್ಮ ಚಿನ್ನ ತಿನ್ನಕ ಯಾವ ರೀತಿಯಾಗಿ ಬಂದಾವ ಅಂತ. ಫೈನಲಾಗಿ ಹೇಳತ್ತೇನೆ ನೋಡಿರಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ಅಂತ ಹೇಳ್ತೇನೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಸೊ ಥ್ಯಾಂಕ್ ಯು.